ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ಮಮೆಟಿಸಮ್ ಅನ್ನೋ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋದಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಿದ್ದೀನಿ. ಅದೇನಂದ್ರೆ ಟಾಪ್ 10 ಕೆರಿಯರ್ ಆಪರ್ಚುನಿಟೀಸ್ ಆಫ್ಟರ್ ಬಿ ಫಾರ್ಮ್. ಓಕೆ, ಬಿ ಫಾರ್ಮ್ ಕಂಪ್ಲೀಟ್ ಆದ್ಮೇಲೆ ನಾವು ಏನ್ ಮಾಡ್ಬೇಕು, ಮುಂದೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಅದಕ್ಕೆ ಎಲ್ಲಾ ಸ್ಟೂಡೆಂಟ್ಸ್, ಎಲ್ಲಾ ಬಿ ಫಾರ್ಮ್ ಕಂಪ್ಲೀಟ್ ಆಗೋ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡಿ. ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ್ಯಾವ ಆಪರ್ಚುನಿಟೀಸ್ ಇದೆ, ಯಾವ್ಯಾವ ಜಾಬ್ಸ್ ಇದೆ, ಜಾಬ್ ರೋಲ್ ಏನು, ಎಲಿಜಿಬಿಲಿಟಿ ಏನು, ಏನೇನು ಸ್ಕೋಪ್ ಇದೆ, ಸ್ಯಾಲರಿ ಏನು. ಸೊ ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅಂಡ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಒಂದೊಂದೇ ಆಪರ್ಚುನಿಟಿ ನೋಡ್ತಾ ಹೋಗೋಣ. ಫಸ್ಟ್, ಫಾರ್ಮಸಿಸ್ಟ್, ರಿಟೇಲರ್ ಹಾಸ್ಪಿಟಲ್ ಫಾರ್ಮಸಿಸ್ಟ್. ಜಾಬ್ ರೋಲ್ ಏನಂದ್ರೆ ಡಿಸ್ಪೆನ್ಸಿಂಗ್ ಮೆಡಿಸಿನ್ಸ್, ಕೌನ್ಸಿಲಿಂಗ್ ಪೇಷಂಟ್ಸ್ ಅಂಡ್ ಮ್ಯಾನೇಜಿಂಗ್ ಫಾರ್ಮಸಿ ಆಪರೇಷನ್ಸ್. ಓಕೆ, ಇದು ಜಾಬ್ ರೋಲ್ ಆಗಿರುತ್ತೆ. ಎಲಿಜಿಬಿಲಿಟಿ ಏನಂದ್ರೆ ನೀವು ಬಿ ಫಾರ್ಮ್ ಕಂಪ್ಲೀಟ್ ಆಗಿರ್ಬೇಕು, ಮತ್ತೆ KSPC ಅಲ್ಲಿ ನೀವು ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಆಗಿ ರಿಜಿಸ್ಟರ್ ಆಗಿರ್ಬೇಕು. ಓಕೆ, ಅಂಡ್ ವರ್ಕ್ ಪ್ಲೇಸ್ ಎಲ್ಲಂದ್ರೆ ರಿಟೇಲ್ ಫಾರ್ಮಸೀಸ್, ಹಾಸ್ಪಿಟಲ್ಸ್ ಅಂಡ್ ಕ್ಲಿನಿಕ್ಸ್. ಅಂಡ್ ಸ್ಯಾಲರಿ ರೇಂಜ್ ಎಷ್ಟಿರುತ್ತೆ ಅಂದ್ರೆ 2.5 to 5 LPA ಅಂಡ್ ವೇರೀಸ್ ಬೈ ಲೊಕೇಶನ್. ಸೊ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕೋಪ್, ಎ ಸ್ಟೇಬಲ್ ಕೆರಿಯರ್ ವಿತ್ ಗ್ರೋಯಿಂಗ್ ಡಿಮ್ಯಾಂಡ್ ಡ್ಯೂ ಟು ಇನ್ಕ್ರೀಸ್ ಹೆಲ್ತ್ ಕೇರ್ ನೀಡ್ಸ್. ಓಕೆ, ಇದು ಫಸ್ಟ್ ಕೆರಿಯರ್ ಆಪರ್ಚುನಿಟಿ, ಫಾರ್ಮಸಿಸ್ಟ್, ರಿಟೇಲರ್ ಹಾಸ್ಪಿಟಲ್ ಫಾರ್ಮಸಿಸ್ಟ್. ನೆಕ್ಸ್ಟ್ ನೋಡೋಣ, ಕ್ವಾಲಿಟಿ ಅಶ್ಯೂರೆನ್ಸ್ ಆರ್ ಕ್ವಾಲಿಟಿ ಕಂಟ್ರೋಲ್, QAR/QC. ಸೊ ಜಾಬ್ ರೋಲ್ ಏನಂದ್ರೆ ಎನ್ಶೂರಿಂಗ್ ದ ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಂಡ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಇನ್ ಫಾರ್ಮಾ ಇಂಡಸ್ಟ್ರಿ. ಓಕೆ, ವರ್ಕ್ ಪ್ಲೇಸಸ್, ಫಾರ್ಮಾ ಕಂಪನೀಸ್ ಲೈಕ್ ಸಿಪ್ಲಾ, ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿಸ್, ಈ ತರ ಫಾರ್ಮಾ ಕಂಪನೀಸ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು. ಸ್ಯಾಲರಿ ರೇಂಜ್ ಎಷ್ಟಿರುತ್ತೆ ಅಂದ್ರೆ 3 to 6 LPA ಎಂಟ್ರಿ ಲೆವೆಲ್ ಅಲ್ಲಿ. ಓಕೆ, ಸ್ಕೋಪ್, ಎಸೆನ್ಷಿಯಲ್ ಇನ್ ಎವ್ರಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಆಫರಿಂಗ್ ಲಾಂಗ್ ಟರ್ಮ್ ಗ್ರೋತ್. ಓಕೆ, ಇದು ಕ್ವಾಲಿಟಿ ಅಶ್ಯೂರೆನ್ಸ್ ಆರ್ ಕ್ವಾಲಿಟಿ ಕಂಟ್ರೋಲ್. ಅಂಡ್ ನೆಕ್ಸ್ಟ್, ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್. ಜಾಬ್ ರೋಲ್ ಏನಂದ್ರೆ ಮಾನಿಟರಿಂಗ್ ಕ್ಲಿನಿಕಲ್ ಟ್ರಯಲ್ಸ್, ಎನ್ಶೂರಿಂಗ್ ಪ್ರೋಟೋಕಾಲ್ ಕಂಪ್ಲೈನ್ಸ್ ಅಂಡ್ ಕಲೆಕ್ಟಿಂಗ್ ಡೇಟಾ ಫಾರ್ ಡ್ರಗ್ ಅಪ್ರೂವಲ್ಸ್. ಎಲಿಜಿಬಿಲಿಟಿ ಏನಂದ್ರೆ ಅಡಿಷನಲ್ ಸರ್ಟಿಫಿಕೇಶನ್ಸ್ ಲೈಕ್ ಕ್ಲಿನಿಕಲ್ ರಿಸರ್ಚ್ ಟ್ರೈನಿಂಗ್ ಆರ್ ಹೆಲ್ಪ್ಫುಲ್. ಸೊ ಕ್ಲಿನಿಕಲ್ ರಿಸರ್ಚ್ ಮೇಲೆ ಕೆಲವೊಂದು ಸರ್ಟಿಫಿಕೇಶನ್ ಕೋರ್ಸಸ್ ಇರುತ್ತೆ, ಆ ಕೋರ್ಸಸ್ ನೀವು ಕಂಪ್ಲೀಟ್ ಮಾಡಿದ್ರೆ ಈ ಜಾಬ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ವರ್ಕ್ ಪ್ಲೇಸಸ್, CROs, ಕಾಂಟ್ರಾಕ್ಟ್ ರಿಸರ್ಚ್ ಆರ್ಗನೈಸೇಷನ್ಸ್ ಲೈಕ್ ಸೈನಿಯಸ್, IQVIA ಅಂಡ್ ಪ್ಯಾರಾಕ್ಸೆಲ್. ಸ್ಯಾಲರಿ ರೇಂಜ್ 3 to 7 LPA ಇರುತ್ತೆ. ಸ್ಕೋಪ್, ಗ್ರೋಯಿಂಗ್ ಡಿಮ್ಯಾಂಡ್ ಡ್ಯೂ ಟು ಇನ್ಕ್ರೀಸಿಂಗ್ ನಂಬರ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಇನ್ ಇಂಡಿಯಾ. ಓಕೆ, ಇದು ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್. ನೆಕ್ಸ್ಟ್, ಡ್ರಗ್ ಇನ್ಸ್ಪೆಕ್ಟರ್. ಜಾಬ್ ರೋಲ್ ಏನಂದ್ರೆ ಇನ್ಸ್ಪೆಕ್ಟಿಂಗ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೇಲ್ಸ್, ಎನ್ಶೂರಿಂಗ್ ಕಂಪ್ಲೈನ್ಸ್ ವಿತ್ ಗವರ್ಮೆಂಟ್ ರೆಗ್ಯುಲೇಷನ್ಸ್. ಇದು ಜಾಬ್ ರೋಲ್. ಎಲಿಜಿಬಿಲಿಟಿ ಏನಂದ್ರೆ ಕ್ಲಿಯರ್ ದ ಸ್ಟೇಟ್ ಡ್ರಗ್ ಇನ್ಸ್ಪೆಕ್ಟರ್ ಎಕ್ಸಾಮ್. ಓಕೆ, ನೀವು ಡ್ರಗ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ಬೇಕು, ಪ್ಲಸ್ 18 months ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಓಕೆ, ವರ್ಕ್ ಪ್ಲೇಸಸ್, ಸ್ಟೇಟ್ ಆರ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಸ್. ಸ್ಯಾಲರಿ ರೇಂಜ್ 6 to 10 LPA ಇರುತ್ತೆ. ಸ್ಕೋಪ್, ಎ ಗೌರ್ಮೆಂಟ್ ಜಾಬ್ ವಿತ್ ಹೈ ಜಾಬ್ ಸೆಕ್ಯೂರಿಟಿ ಅಂಡ್ ಪರ್ಕ್ಸ್. ಓಕೆ, ಬಿ ಫಾರ್ಮ್ ಆದ್ಮೇಲೆ ಒಳ್ಳೆ ಗೌರ್ಮೆಂಟ್ ಜಾಬ್ ಅಂದ್ರೆ ಅದು ಡ್ರಗ್ ಇನ್ಸ್ಪೆಕ್ಟರ್. ಅಂಡ್ ನೆಕ್ಸ್ಟ್, ಹೈಯರ್ ಸ್ಟಡೀಸ್. ನೀವು ಬಿ ಫಾರ್ಮ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಹೈಯರ್ ಸ್ಟಡೀಸ್ ಸಹ ಮಾಡ್ಬೋದು. ಅದೇನಂದ್ರೆ ಎಂ ಫಾರ್ಮ್ ಮಾಡ್ಬೋದು, MBA ಮಾಡ್ಬೋದು, ಆರ್ MS ಮಾಡ್ಬೋದು. ಆಪ್ಷನ್ಸ್ ಆಫ್ಟರ್ ಬಿ ಫಾರ್ಮ್: ಎಂ ಫಾರ್ಮ್ ಸ್ಪೆಷಲೈಸಸ್ ಇನ್ ಫಾರ್ಮಾಸ್ಯೂಟಿಕ್ಸ್ ಅಂಡ್ ಫಾರ್ಮಕಾಲಜಿ. ಓಕೆ, ನೀವು ಎಂ ಫಾರ್ಮ್ ನ ಫಾರ್ಮಾಸ್ಯೂಟಿಕ್ಸ್ ಆರ್ ಫಾರ್ಮಕಾಲಜಿ ಮಾಡಿದ್ರೆ ಒಳ್ಳೆ ಸ್ಕೋಪ್ ಇರುತ್ತೆ. ಅಂಡ್ MBA ಫೋಕಸ್ ಆನ್ ಫಾರ್ಮಾಸ್ಯೂಟಿಕಲ್ ಮ್ಯಾನೇಜ್ಮೆಂಟ್ ಆರ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್. MS ಅಬ್ರಾಡ್ ರಿಸರ್ಚ್ ಫೋಕಸ್ಡ್ ಪ್ರೋಗ್ರಾಮ್ಸ್ ವಿತ್ ಗ್ರೇಟ್ ಆಪರ್ಚುನಿಟೀಸ್. ಓಕೆ, ನೀವು ಹೈಯರ್ ಸ್ಟಡಿ ಸಹ ಮಾಡ್ಬೋದು. ಸ್ಕೋಪ್ ಏನಂದ್ರೆ ಓಪನ್ಸ್ ಡೋರ್ ಟು ಹೈಯರ್ ಪೇಯಿಂಗ್ ಅಂಡ್ ಸ್ಪೆಷಲೈಸ್ಡ್ ರೋಲ್ಸ್ ಇನ್ ಅಕಾಡೆಮಿಯಾ, ಇಂಡಸ್ಟ್ರಿ ಆರ್ ಮ್ಯಾನೇಜ್ಮೆಂಟ್. ಓಕೆ, ಅಂಡ್ ನೆಕ್ಸ್ಟ್, ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್. ಜಾಬ್ ರೋಲ್ ಏನಂದ್ರೆ ಓವರ್ ಸೀಯಿಂಗ್ ಡ್ರಗ್ ಪ್ರೊಡಕ್ಷನ್ ಇನ್ ಫಾರ್ಮಾ ಕಂಪನೀಸ್. ವರ್ಕ್ ಪ್ಲೇಸಸ್ ಏನಂದ್ರೆ ಲೀಡಿಂಗ್ ಫಾರ್ಮಾ ಕಂಪನೀಸ್ ಲೈಕ್ ಬಯೋಕಾನ್, ಲುಪಿನ್ ಅಂಡ್ ಗ್ಲೇನ್ಮಾರ್ಕ್. ಸ್ಯಾಲರಿ ರೇಂಜ್ ಎಷ್ಟಿರುತ್ತೆ ಅಂದ್ರೆ 2.5 to 5 LPA ಇರುತ್ತೆ ಎಂಟ್ರಿ ಲೆವೆಲ್ ಅಲ್ಲಿ. ಅಂಡ್ ಸ್ಕೋಪ್ ಏನಂದ್ರೆ ಎ ಕೋರ್ ಏರಿಯಾ ಆಫ್ ಫಾರ್ಮಾ ಇಂಡಸ್ಟ್ರಿ ವಿತ್ ಸ್ಟೇಬಲ್ ಗ್ರೋತ್. ಓಕೆ, ಇದು ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ನೆಕ್ಸ್ಟ್, ರೆಗ್ಯುಲೇಟರಿ ಅಫೇರ್ಸ್. ಜಾಬ್ ರೋಲ್ ಏನಂದ್ರೆ ಎನ್ಶೂರಿಂಗ್ ಕಂಪ್ಲೈನ್ಸ್ ವಿತ್ ರೆಗ್ಯುಲೇಷನ್ಸ್ ಫಾರ್ ಡ್ರಗ್ ಅಪ್ರೂವಲ್ ಅಂಡ್ ಮಾರ್ಕೆಟಿಂಗ್. ಎಲಿಜಿಬಿಲಿಟಿ ಏನಂದ್ರೆ ಸರ್ಟಿಫಿಕೇಶನ್ಸ್ ಇನ್ ರೆಗ್ಯುಲೇಟರಿ ಅಫೇರ್ಸ್ ಆರ್ ಅಡ್ವಾಂಟೇಜಸ್. ಓಕೆ, ರೆಗ್ಯುಲೇಟರಿ ಅಫೇರ್ಸ್ ಸಹ ಕೆಲವೊಂದು ಸರ್ಟಿಫಿಕೇಶನ್ ಕೋರ್ಸಸ್ ಇರುತ್ತೆ, ಆ ಕೋರ್ಸ್ ನ ನೀವು ಕಂಪ್ಲೀಟ್ ಮಾಡಿದ್ರೆ ಈ ಜಾಬ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ವರ್ಕ್ ಪ್ಲೇಸಸ್, ಫಾರ್ಮಾ ಕಂಪನೀಸ್ ಅಂಡ್ ರೆಗ್ಯುಲೇಟರಿ ಬಾಡೀಸ್ ಅಲ್ಲಿ ವರ್ಕ್ ಇರುತ್ತೆ. ಸ್ಯಾಲರಿ ರೇಂಜ್ 4 to 8 LPA ಇರುತ್ತೆ. ಸ್ಕೋಪ್, ಹೈ ಡಿಮ್ಯಾಂಡ್ ಡ್ಯೂ ಟು ಗ್ಲೋಬಲ್ ಎಕ್ಸ್ಪಾನ್ಷನ್ ಆಫ್ ಇಂಡಿಯನ್ ಫಾರ್ಮಾ ಕಂಪನೀಸ್. ಇದು ರೆಗ್ಯುಲೇಟರಿ ಅಫೇರ್ಸ್. ಅಂಡ್ ನೆಕ್ಸ್ಟ್, ಮೆಡಿಕಲ್ ರೈಟಿಂಗ್. ಜಾಬ್ ರೋಲ್ ಏನಂದ್ರೆ ರೈಟಿಂಗ್ ಸೈಂಟಿಫಿಕ್ ಡಾಕ್ಯುಮೆಂಟ್ಸ್, ರಿಸರ್ಚ್ ಪೇಪರ್ಸ್ ಅಂಡ್ ರೆಗ್ಯುಲೇಟರಿ ಸಬ್ಮಿಷನ್ಸ್. ಎಲಿಜಿಬಿಲಿಟಿ ಏನಂದ್ರೆ ಸ್ಟ್ರಾಂಗ್ ಇಂಗ್ಲಿಷ್ ರೈಟಿಂಗ್ ಸ್ಕಿಲ್ಸ್ ಅಂಡ್ ಬೇಸಿಕ್ ರಿಸರ್ಚ್ ನಾಲೆಜ್ ಇರಬೇಕು.
ಸೊ ಇದು ಮೆಡಿಕಲ್ ರೇಟಿಂಗ್ ಹೆಲ್ಪ್ ಆಗುತ್ತೆ. ವರ್ಕ್ ಪ್ಲೇಸಸ್, ಫಾರ್ಮಾಸ್ಯೂಟಿಕಲ್ ಕಂಪನೀಸ್, CROs ಅಂಡ್ ಮೆಡಿಕಲ್ ಕಮ್ಯುನಿಕೇಶನ್ ಏಜೆನ್ಸೀಸ್. ಅಂಡ್ ಸ್ಯಾಲರಿ ರೇಂಜ್ ಎಷ್ಟಂದ್ರೆ 3 to 6 LP ಇರುತ್ತೆ. ಸ್ಕೋಪ್ ಏನಂದ್ರೆ ಎ ಗ್ರೋಯಿಂಗ್ ಫೀಲ್ಡ್ ಇನ್ ದ ಎರಾ ಆಫ್ ಡಿಜಿಟಲ್ ಹೆಲ್ತ್ ಕೇರ್. ಓಕೆ, ಇಷ್ಟು ಮೆಡಿಕಲ್ ರೇಟಿಂಗ್. ನೆಕ್ಸ್ಟ್ ಫಾರ್ಮಕೋ ವಿಜಿಲೆನ್ಸ್. ಜಾಬ್ ರೋಲ್ ಏನಂದ್ರೆ ಮಾನಿಟರಿಂಗ್ ಅಂಡ್ ರಿಪೋರ್ಟಿಂಗ್ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಟು ಎನ್ಶೂರಿಂಗ್ ಡ್ರಗ್ ಸೇಫ್ಟಿ. ವರ್ಕ್ ಪ್ಲೇಸಸ್, CROs, ಫಾರ್ಮಾ ಕಂಪನೀಸ್ ಅಂಡ್ ಹಾಸ್ಪಿಟಲ್ಸ್. ಸ್ಯಾಲರಿ ರೇಂಜ್ 3 to 6 LP ಇರುತ್ತೆ. ಸ್ಕೋಪ್ ಎಸೆನ್ಷಿಯಲ್ಸ್ ಫಾರ್ ದ ಹೆಲ್ತ್ ಕೇರ್ ಸಿಸ್ಟಮ್ ವಿತ್ ಇನ್ಕ್ರೀಸಿಂಗ್ ಇಂಪಾರ್ಟೆನ್ಸ್ ಗ್ಲೋಬಲಿ. ಇದು ಫಾರ್ಮಕೋ ವಿಜಿಲೆನ್ಸ್. ಅಂಡ್ ಎಂಟರ್ಪ್ರಿನರ್ಶಿಪ್ ಆಪ್ಷನ್. ಸ್ಟಾರ್ಟ್ ಯುವರ್ ಓನ್ ಫಾರ್ಮಸಿ, ಹೋಲ್ಸೇಲ್ ಬಿಸ್ನೆಸ್ ಆರ್ ಫಾರ್ಮಾ ರಿಲೇಟೆಡ್ ವೆಂಚರ್. ನೀವು ಓನ್ ಆಗಿ ಫಾರ್ಮಸಿ ಸ್ಟಾರ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಮಾಡರೇಟ್ ಟು ಹೈ ಡಿಪೆಂಡಿಂಗ್ ಆನ್ ದ ಬಿಸ್ನೆಸ್. ಓಕೆ, ನೀವೇ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಫಾರ್ಮಸಿ ಆರ್ ಹೋಲ್ಸೇಲ್ ಬಿಸ್ನೆಸ್ ಆರ್ ಫಾರ್ಮಾ ರಿಲೇಟೆಡ್ ವೆಂಚರ್. ಸ್ಕೋಪ್ ಏನಂದ್ರೆ ಹೈ ಪೊಟೆನ್ಷಿಯಲ್ ವಿತ್ ಗ್ರೋತ್ ಇನ್ ರಿಟೇಲ್ ಫಾರ್ಮಸೀಸ್ ಅಂಡ್ ಆನ್ಲೈನ್ ಮೆಡಿಸಿನ್ ಡೆಲಿವರಿ ಸರ್ವಿಸಸ್. ಎಕ್ಸಾಂಪಲ್, ಸ್ಟಾರ್ಟಿಂಗ್ ಎ ಚೈನ್ ಆಫ್ ಫಾರ್ಮಸೀಸ್ ಆರ್ ಡ್ರಗ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್. ಓಕೆ, ನೀವು ಓನ್ ಆಗಿ ನಿಮ್ಮ ಫಾರ್ಮಸಿನ ಸ್ಟಾರ್ಟ್ ಮಾಡ್ಬೋದು, ನೀವು ಓನ್ ಆಗಿ ಬಿಸ್ನೆಸ್ ಮಾಡ್ಬೋದು. ಫಾರ್ಮಾ ಮೆಡಿಸಿಮ್ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾರ್ಮಾ ರಿಲೇಟೆಡ್ ಕಂಟೆಂಟ್ ನ ಡೈಲಿ ಅಪ್ಡೇಟ್ ಮಾಡ್ತಿದ್ದೀನಿ, ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಯಾವುದೇ ರೀತಿ ನೋಟ್ಸ್, ಕ್ವಶನ್ ಪೇಪರ್ಸ್, ಸ್ಟಡಿ ಮೆಟೀರಿಯಲ್ಸ್, ಕ್ವಶನ್ ಬ್ಯಾಂಕ್ ಅಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ಗೆ ವಾಟ್ಸ್ಆಪ್ ಗ್ರೂಪ್ ಆರ್ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ. ಅಂಡ್ ವಾಟ್ಸ್ಆಪ್ ಚಾನಲ್ನ ಫಾಲೋ ಮಾಡಿ ಅಂಡ್ ಟೆಲಿಗ್ರಾಮ್ ಚಾನಲ್ ಸಹ ಫಾಲೋ ಮಾಡಿ. ಅಂಡ್ ಎಲ್ಲ ಗ್ರೂಪ್ಸ್ ಅಂಡ್ ಚಾನಲ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗ್ಬೋದು. ಸೊ ಈ ಟಾಪ್ 10 ಕೆರಿಯರ್ ಆಪರ್ಚುನಿಟೀಸ್ ಆಫ್ಟರ್ B.Pharm ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೂ ಸಹ ಶೇರ್ ಮಾಡಿ. ಅಂಡ್ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ ಅಂಡ್ ಎಂಕರೇಜ್ ಮಾಡಿ. ಓಕೆ, ಥ್ಯಾಂಕ್ ಯು.